ನಂದಿನಿ ತನ್ನ ಎದೆಯಲ್ಲಿದ್ದ ದುಃಖವನ್ನೆಲ್ಲ ಮರೆಮಾಚುತ್ತಾ ಕೈಗೆ ಒಂದು ಸ್ಪೂನ್ ಊಟ ತೆಗೆದುಕೊಳ್ಳುವಷ್ಟರಲ್ಲಿ ಯಾರೋ ಅವರನ್ನು ಸುತ್ತುವರೆದಂತೆ ಅನಿಸಿತ್ತು. ಯಾರಿರಬಹುದು ಎಂದು ತಲೆ ಎತ್ತಲು ಗನ್ ಹಿಡಿದಿದ್ದ 3 ಬಾಡಿಗಾರ್ಡ್ ಮನು ಸುತ್ತುವರೆದಿದ್ದರೆ ಅವಳ ಹಿಂದೆ ಕೂಡ 4-5 ಕಪ್ಪು ಬಣ್ಣದ ಬಟ್ಟೆ ತೊಟ್ಟಿದ್ದ ಗುಂಡಾದಂತಿದ್ದ ಜನ ಕಂಡು ಕ್ಷಣ ಭಯವಾಗಿತ್ತು. ಆದರೆ ಆಕೆಗೆ ಸ್ವರ ತಾನಿದ್ದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದ ದಿನ ನೆನಪಿಗೆ ಬಂದಿತ್ತು. ಆಗ ಆಕೆಗೆ ನಿರಾಳ ಎನ್ನಿಸಿ, ಇವರೆಲ್ಲ ದತ್ತು ಕಡೆಯವರೇ ಎಂದು ತಿಳಿದು, ನಿಮ್ಮ ಗುಂಡಾ ಬಾಸ್ಗೆ ಇಲ್ಲಿಗೂ ನನಗೆ ನೆಮ್ಮದಿ ಕೊಡೋದಿಲ್ವಾ? ಹೋಗಿ ಹೇಳಿ ನಿಮ್ಮ ಬಾಸ್ಗೆ ನಾನು ಎಲ್ಲಿಗೂ ಓಡಿ ಹೋಗೋದಿಲ್ಲ ಎಂದು. ಎನ್ನುತ್ತಲೇ ಚೇರ್ ಮೇಲೆ ಕೂರಲು ಅವಳ ತಲೆಗೆ ಬುಲೆಟ್ ಪಾಯಿಂಟ್ ಮಾಡಿ ಒಬ್ಬ ನಿಂತರೆ ಅವನನ್ನು ನೋಡಿ ನಗುತ್ತಾ ಮತ್ತೊಬ್ಬ ಮನುಗೆ ಪಾಯಿಂಟ್ ಇಟ್ಟ. ಮನುಗೆ ಅಷ್ಟೊತ್ತು ತಿಂದಿದ್ದೆಲ್ಲ ಈ ದೃಶ್ಯ ನೋಡಿ ಆಚೆ ಬರುವಂತಾಗಿತ್ತು. ಅವನು ತಡಬಡಿಸುತ್ತಾ, ಯಾರೋ ನೀವು, ನಮ್ಮನ್ಯಾಕೆ ಹೀಗೆ ಪಾಯಿಂಟ್ ಮಾಡಿದ್ದೀರಾ ಎಂದರೆ, ನಂದಿನಿ ನಾನು ಹೇಳ್ದೆ ತಾನೆ ನಿಮ್ಮ ಬಾಸ್ಗೆ ಹೇಳಿ ನಾನು ಬರ್ತೀನಿ ಅಂತ. ಒಂದು ಡಿನ್ನರ್ಗೆ ಬಂದರೂ ನಿಮ್ಮ ಬಾಸ್ ಕೊಲೆ ಮಾಡೋ ಅಷ್ಟು ಕೆಟ್ಟ ಯೋಚನೆ ಮಾಡ್ತಾನಲ್ಲ, ನಾನೇನು ಅವನ ಸ್ಲೇವ್ ಅಂದ್ಕೊಂಡಿದ್ದಾನಾ ಹೇಗೆ ಎಂದು ವಾಯ್ಸ್ ರೈಸ್ ಮಾಡುವಷ್ಟರಲ್ಲಿಯೇ ಅವರಿಗೆ ಫೋನ್ ರಿಂಗ್ ಆಗಿತ್ತು. ಅವಳ ಹಿಂದೆ ನಿಂತಿದ್ದ ವ್ಯಕ್ತಿ ಕಿವಿಗೆ ಫೋನ್ ಹಿಡುತ್ತಾ, ಎಸ್ ಮೇಡಮ್, ಸಿಕ್ಕಿದ್ದಾಳೆ. ಆ ನರ್ಸ್ ನಮ್ಮ ಗನ್ ಪಾಯಿಂಟಲ್ಲೇ ಇದ್ದಾಳೆ. ಜೊತೆಗೆ ಅವಳ ಲವರ್ ಕೂಡ ಇರೋ ಆಗಿದ್ದಾನೆ. ಇವನನ್ನು ಮುಗಿಸ್ಲಾ ಎನ್ನುತ್ತಾ ಪೊಲೀಸ್ ಮನು ಕಡೆ ನೋಡಲು ಪೊಲೀಸ್ ಮನು ಸರ್ ಮೀಟರ್ ಅಲ್ಲೇ ಆಫ್ ಆಗಿತ್ತು. ತಡಬಡಿಸುತ್ತಾ ಅವನು, ನಾನು ಇವಳ ಲವರಲ್ಲ, ನನಗೆ ಇವಳ್ಯಾರು ಅಂತ ಗೊತ್ತೇ ಇಲ್ಲ ಎಂದು ಕಿರುಚುತ್ತಿದ್ದರೆ ಅವನಿಗೆ ಗನ್ ಹಿಡಿದಿದ್ದ ವ್ಯಕ್ತಿ ಜೋರಾಗಿ ಅದೇ ಗನ್ನಲ್ಲಿ ತಿವಿದಿದ್ದ. ಚುಪ್ಪಾಗಿ ನಿಂತನು ಮನು. ಆದರೆ ಅವನ ಬಾಯಿಂದ ಬಂದ ಮಾತು ನಂದಿನಿಗೆ ಆಘಾತ ಮೂಡಿಸಿದ್ದಂತೂ ನಿಜ. ಈ ಕಡೆ ಫೋನ್ ಮಾಡಿದ್ದವನಿಗೆ ಆ ಕಡೆಯಿಂದ ಯಾವುದೋ ಹೆಣ್ಣು. ವಯಸ್ಸಿನ ಪ್ರಕಾರ ನಂದಿನಿ ಅಷ್ಟೇ ಅನ್ನಿಸುತ್ತಿತ್ತು. ಬೇಡ, ಅವಳನ್ನು ಸಾಯಿಸಬೇಡ, ಅವಳಿಂದಲೇ ನನಗೆ ಕೆಲಸ ಇರೋದು. ನಾನು ಡೇವಿಡ್ ಹತ್ರ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅದನ್ನು ಅವಳ ಕೈಗೆ ನೀಡಿ, ಮತ್ತೆ ಅದನ್ನು ಆ ಪೀಡೆಗೆ ಕೊಡೋಕೆ ಹೇಳು. ಒಪ್ಪಿಲ್ಲ ಅಂದರೆ ಡೈರೆಕ್ಟ್ ರಕ್ಷತ್ ಹೋಗಿರೋ ಜಾಗಕ್ಕೆ ಕಳಿಸಿಬಿಡು ಎಂದವಳು ಫೋನ್ ಕಟ್ ಮಾಡಿದ್ದಳು. ಈ ಮಾತು ಕೇಳಿಸಿಕೊಂಡು ಮನು ಹಿಂದೆ ಇದ್ದ ವ್ಯಕ್ತಿ ತನ್ನ ಕಪ್ಪು ಕೋಟ್ ಜೇಬಿನಿಂದ ಒಂದು ಔಷಧಿ ಡಬ್ಬ ಪಡೆದು ನಂದಿನಿಗೆ ತೋರಿಸುತ್ತಾ, ತಗೋ, ಇದನ್ನು ನೀನು ಕೆಲಸ ಮಾಡ್ತಿರೋ ಮನೆಯಲ್ಲಿರೋ ಮಗುಗೆ ಇಂಜೆಕ್ಟ್ ಮಾಡು. ಕೆಲಸ ಮುಗಿದ ಮೇಲೆ ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡು. ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ನಿನಗೆ ಕೊಡ್ತಾರೆ. ಇಲ್ಲ ಅಂದರೆ ನಿನ್ನ ಲವ್ವರ್ನ ಇಬ್ಬರನ್ನು ಇಲ್ಲೇ ಕತೆ ಗೋವಿಂದನ ಪದಕ್ಕೆ ಸೇರಿಸ್ಬಿಡ್ತೀವಿ ಎನ್ನುತ್ತಾ ಕೈ ಮುಂದೆ ಚಾಚಲು, ಏನಿದು, ನಾನು ಯಾಕೆ ಮಗುಗೆ ಇಂಜೆಕ್ಟ್ ಮಾಡಬೇಕು? ಅಷ್ಟಕ್ಕೂ ನಿಮ್ಮ ಮೇಡಮ್ ಯಾರು ಎನ್ನುತ್ತಿದ್ದ ನಂದಿನಿಯನ್ನು ಮತ್ತೊಬ್ಬ ಬಂದು ಕೂದಲು ಬಿಗಿ ಹಿಡಿದು, ಪ್ರಶ್ನೆ ಕೇಳು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದಷ್ಟು ಕೆಲಸ ಮಾತ್ರ ಮಾಡು, ಇಲ್ಲಾಂದರೆ ನಿನ್ನ ಕಣ್ಮುಂದೆನೇ ನಿನ್ನ ಲವರ್ ಇಲ್ಲೇ ಔಟ್ ಎಂದು ಅವನನ್ನು ಹಿಡಿದಿದ್ದವನಿಗೆ ಸನ್ನೆ ಮಾಡಿ ಏನೋ ಹೇಳುವಂತೆ ಹೇಳಿದ್ದನು. ಇದನ್ನೆಲ್ಲ ನೋಡುತ್ತಿದ್ದ ಮನು ಜೋರಾಗಿ ಕಿರುಚುತ್ತಾ, ನಾನಿವಳ ಲವ್ವರ್ ಅಲ್ಲ, ನನಗೂ ಇವಳಿಗೂ ಮೊದಲು ಪರಿಚಯನೇ ಇರಲಿಲ್ಲ. ನಾನು ಡಾಕ್ಟರ್ ಜಾನ್ ಅವರ ಬಗ್ಗೆ ವಿಚಾರಿಸೋಕೆ ಅಂತ ಬಂದಿದ್ದೆ ಅಷ್ಟೇ, ನನ್ನ ಬಿಟ್ಬಿಡಿ ಎನ್ನುತ್ತಿದ್ದ. ನಂದಿನಿ ಕಣ್ಣಾರೆ ಮನು ಆಡಿದ್ದ ರೀತಿ ನೋಡಿ ಪ್ರೀತಿಯಿಂದ ಎದೆಯಲ್ಲಿ ಕಟ್ಟಿಕೊಂಡಿದ್ದ ಆಸೆಯ ಮಹಲು ಕುಸಿದು ಬಿದ್ದಿತ್ತು. ಆಕೆಯು ಅವಳ ಮಾತಿಗೆ ದನಿ ಕೊಡುತ್ತಾ ನೋವಿನ ದನಿಯಲ್ಲಿಯೇ ಹೇಳಿದ್ದಳು, ಹೌದು, ಅವರನ್ನ ಬಿಡಿ, ಅವರಿಗೂ ನನಗೂ ಏನೂ ಸಂಬಂಧ ಇಲ್ಲ. ನೀವು ಅವಳನ್ನು ಸಾಯಿಸಿದ್ರೂ ನಾನು ಈ ಕೆಲಸನ ಮಾಡೋದಿಲ್ಲ ಎಂದಾಗ ಮನು ಮತ್ತು ಜೋರಾಗಿ ಹೇಳತೊಡಗಿದ, ನೋಡಿ ಅವಳೇ ಹೇಳ್ತಿದ್ದಾಳೆ, ನನ್ನ ಬಿಡಿ ಎಂದು ಮಾತಾಡಲು ಕೂಗಾಡಿದ್ದ. ನಿಂದ ಪ್ರಯೋಜನವಿಲ್ಲ ಎಂದು ತಿಳಿದ ಬಾಡಿಗಾರ್ಡ್ ಅವನ ಕೈ ಸಡಿಲಗೊಳಿಸಿದ್ದೇ ತಡೆ. ಅವನು ಕ್ಷಣವೂ ಕಾಯದೆ ನಂದಿನಿ ಬಗ್ಗೆ ಚಿಂತೆಯೂ ಮಾಡದೆ ಅಲ್ಲಿಂದ ಓಡಿ ಹೋಗಿದ್ದ. ನಂದಿನಿಗೆ ಕಣ್ಣ ಮುಂದೆ ಇರುವ ಸಾವಿಗಿಂತ ಕಣ್ಣ ಹನಿಯ ರೀತಿ ಜಾರಿ ಹೋಗಿದ್ದ ಅವಳ ಪ್ರೀತಿಯೇ ಹೆಚ್ಚು ಆಘಾತ ತಂದಿತ್ತು. ಆಕೆ ಅಳುವ ಸ್ಥಿತಿಯಲ್ಲೂ ಇರಲಿಲ್ಲ. ಹಾಗಾಗಿ ತನಗೆ ತಾನೇ ಗಟ್ಟಿಯಾಗಿ ನಿಲ್ಲುವುದು ಸರಿ ಅನ್ನಿಸಿತ್ತು. ಆಕೆ ಅವರಿಗೆ, ಇಲ್ಲ, ನೀವು ನನ್ನ ಕೊಂದರೂ ಸರಿ, ನಾನು ಯಾರಿಗೂ ಯಾವ ದುಡ್ಡಿಗಾಗಿಯೂ ಈ ಕೆಲಸ ಮಾಡಿಸಲ್ಲ ಎಂದಳು. ಅವಳ ಕೂದಲಿನ ಹಿಡಿತ ಮತ್ತಷ್ಟು ಬಿಗಿ ಮಾಡಿದರು. ಮತ್ತೊಬ್ಬ ಹೊಟ್ಟೆಗೆ ಜೋರಾಗಿ ಒದ್ದಿದ್ದ. ಜೀವ ಹೋಗಿ ಬಂದಂತಾಗಿತ್ತು. ಶಕ್ತಿ ಎಲ್ಲ ಸೋರಿಸಿ ಜೋರಾಗಿ ಕೀರಿದ್ದಳು. ಅವಳಿಗೆ ಆಗಲೇ ಮನವರಿಕೆ ಮಾಡಿಕೊಂಡಿದ್ದಳು. ಯಾಕೆಂದರೆ ಅವಳಿಗಾಗಲೇ ಗೊತ್ತಾಗಿತ್ತು, ಇಲ್ಲಿ ಅವಳಿಗೆ ನೆರವಿಗೆ ಸದ್ಯ ಯಾರೂ ಬರುವುದಿಲ್ಲ ಎಂದು. ಅವಳಿಗೆ ಒದ್ದ ವ್ಯಕ್ತಿ ಅವಳ ಗಲ್ಲವನ್ನು ಬಿಗಿಯಾಗಿ ಹಿಡಿದು ಕೇಳಿದ್ದ, ನೋಡು, ಒಪ್ಕೋತೀಯೋ ಇಲ್ವೋ, ಅನುಭವಿಸ್ತೀಯೋ ಎಂದ. ಆಕೆ ನೋವಿಂದ ಅಳುತ್ತಲೇ, ನನ್ನನ್ನು ನೀವು ಏನೇ ಮಾಡಿದ್ರು, ತುಂಡು ತುಂಡಾಗಿಸಿದ್ರು ನಾನು ಈ ರೀತಿ ಕಚಡ ಕೆಲಸವೆಲ್ಲ ಮಾಡೋದಿಲ್ಲ ಎಂದಳು ದಿಟ್ಟವಾಗಿ. ಅದಕ್ಕೆ ಅವಳು ಮತ್ತಷ್ಟು ಸನಿಹಕ್ಕೆ ಬಂದ, ಅದೇ ಡೇವಿಡ್, ನೀನು ಕಚಡ ಕೆಲಸ ಮಾಡೋದಿಲ್ವಾ ಎಂದು ಜೋರಾಗಿ ನಗುತ್ತಾ, ಆದರೆ ನಾವು ಕಚಡ ಕೆಲಸ ಮಾಡ್ತೀವಪ್ಪ. ನೀನು ಒಪ್ಕೊಂಡ್ರೆ ಜೀವ, ದೇಹ, ಮಾನ ಎಲ್ಲ ಉಳಿಯುತ್ತೆ. ಇಲ್ಲಾಂದರೆ ನೋಡು, ನಾವು ಬರೀ 25 ಜನ ಅಷ್ಟೇ ಇರೋದು. ಹೇಗೋ ಸಾಯ್ತೀಯ, ನಮಗೆಲ್ಲ ಮಜಾ ಕೊಟ್ಟಾದರೂ ಸಾಯಿ. ಒಂದು ಇಂಜೆಕ್ಷನ್ ಮಾಡ್ತೀಯೋ ಇಲ್ಲ ನಮಗೆ ಮಜಾ ಕೊಡ್ತೀಯೋ
ಎಂದರೆ, ಇಲ್ಲ, ನಾನು ನನ್ನ ವೃತ್ತಿಗೆ ಸೇರಿದಾಗಲೇ ಜೀವದ ಬೆಲೆಯನ್ನು ತಿಳಿದು ಬಂದಿರುವೆ. ನನಗೆ ನನ್ನ ಜೀವಕ್ಕಿಂತ ಆ ಮುಗ್ಧ ಜೀವವೇ ಮುಖ್ಯ ಎಂದು ಮುಖ ಮತ್ತೊಂದೆಡೆ ತಿರುಗಿಸಿದ್ದಳು. ಅವಳ ಮುಖ ತನ್ನ ಕಡೆ ಎಳೆಯುತ್ತಾ ಮುಂದೆ ಬರುತ್ತಿದ್ದವನ ಕೈಗಳು ಅವಳ ನಡು ಬಳಸಲು ಆಕೆ ಆ ಅಸಹ್ಯ ಸ್ಪರ್ಶವನ್ನು ತಾಳಲಾರದೆ ಬೇಡ ಬೇಡ ಎಂದು ಜೋರಾಗಿ ಕಿರಿಚಾಡಿದ್ದಳು. ಅಸಹಾಯಕವಾಗಿಯೇ ನಿಂತಿದ್ದಳು. ಅಲ್ಲಿಂದ ಹಿಂದೆ ಸರಿದ ಡೇವಿಡ್, ಓ ಬೇಡ ಅಂದರೆ ನಾವು ಹೇಳಿದ ಕೆಲಸ ಮಾಡು ಎಂದನು. ಅವಳು ಬಿಕ್ಕಳಿಸುತ್ತಾ, ಇಲ್ಲ, ನಾನು ಮಾಡಲ್ಲ, ಪ್ಲೀಸ್, ನನ್ನ ಒಂದೇ ಸಾರಿ ಸಾಯಿಸ್ಬಿಡಿ ಎನ್ನುತ್ತಾ ಅಳತೊಡಗಿದಳು. ಆದರೆ ಅವಳಿಗೆ ಗೊತ್ತು ಅವರು ಎಲ್ಲ ಹೃದಯಹೀನರೆಂದು. ಅವಳು ಅಳುತ್ತಿದ್ದರೆ ಅವಳ ಸನಿಹ ಬರುತ್ತಿದ್ದ ವ್ಯಕ್ತಿ ಅವಳ ದುಪ್ಪಟ್ಟವನ್ನು ಎಳೆದು ನೆಲಕ್ಕೆ ಬಿಸಾಡಿದ್ದ. ನಂದಿನಿಗೆ ಮಾತ್ರ ಈ ಸಮಯದಲ್ಲಿ ಏನೂ ಮಾಡಲು ಆಗುತ್ತಿಲ್ಲ. ಒಂದು ಕಡೆ ತನ್ನ ಪ್ರಾಣಕ್ಕೆ ಪ್ರಾಣ ಎಂದು ನಂಬಿದ್ದ ಮನು ನಡು ರಸ್ತೆಯಲ್ಲಿ ಕೈಬಿಟ್ಟು ಹೋಗಿದ್ದ. ಮತ್ತೊಂದು ಕಡೆ 2 ತಿಂಗಳಿಂದ ಸ್ವಂತ ಮಗಳಂತೆಯೇ ನೋಡಿಕೊಂಡಿದ್ದ ಸ್ವರ ನಗು ಕಾಣಿಸುತ್ತಿದ್ದರೆ, ಮತ್ತೊಂದು ಕಡೆ ತನ್ನ ಮಾನ. ಯಾವುದಕ್ಕಾಗಿ ಅಳುವುದು ಅವಳಿಗೆ ತಿಳಿಯುತ್ತಿರಲಿಲ್ಲ. ಕಣ್ಣು ಮುಚ್ಚಿ ತನ್ನ ಆರಾಧ್ಯ ಸೀತಾರಾಮನಿಗೆ ಪ್ರಾರ್ಥಿಸುವುದಷ್ಟೇ ಅವಳಿಗೆ ಉಳಿದಿತ್ತು. ದಿಟ್ಟ ಮನಸ್ಸು ಮಾತ್ರ ಸ್ವರ ಸಾಯಿಸಲು ಒಪ್ಪುತ್ತಿರಲಿಲ್ಲ. ಡೇವಿಡ್ ಅವಳ ಸನಿಹ ಬರುತ್ತಿರಲು ನಂದಿನಿ ಕಣ್ಣು ಮುಚ್ಚಿ ನಿಂತು ಬಿಟ್ಟಳು. ಇದ್ದಕ್ಕಿದ್ದಂತೆ ಅವಳ ಕೆನ್ನೆ ಮತ್ತು ಕೂದಲಿನ ಹಿಡಿತ ಕಮ್ಮಿಯಾಗಿತ್ತು. ಆಕೆ ದೂರಕ್ಕೆ ಹೋಗಿ ಬಿದ್ದೆ ಎಂದುಕೊಂಡಳು. ಸುಧಾರಿಸಿಕೊಂಡಂತೆ ಕಣ್ಣು ಬಿಟ್ಟ ನಂದಿನಿ ದಷ್ಟಪುಷ್ಟವಾಗಿದ್ದ ಕಬ್ಬಿಣದ ಕೈಗಲ್ಲಿ ಇದ್ದಳು. ಅದು ಬೇರೆ ಯಾರೂ ಅಲ್ಲ, ಅವಳ ಫೇವರೇಟ್, ಅಲ್ಲ, ಗುಂಡ ದತ್ತು ಆಗಿದ್ದ. ಅವನ ಕೈಯಲ್ಲಿ ಗನ್ ಮೂವ್ ಆಗುತ್ತಿತ್ತು, ಆದರೆ ಶಬ್ದ ಮಾತ್ರ ಬರುತ್ತಿರಲಿಲ್ಲ. ಅವಳ ಹಿಂದೆ ಅದೇ ಕಪ್ಪು ಬಣ್ಣದ ದತ್ತು ಕಡೆಯ ಜನರೂ ಸಹ ನಿಂತಿದ್ದರು. ಅವರೆಲ್ಲರ ಕೈಗಳಲ್ಲಿಯೂ ದತ್ತು ಬಳಿಯೇ ಇದ್ದಂತಹ ಶಬ್ದರಹಿತ ಗನ್ಗಳೇ ರಾರಾಜಿಸುತ್ತಿದ್ದವು. ಅವು ಆಟಿಕೆಗಳಲ್ಲ ಎಂದು ಅರ್ಥ ಮಾಡಿಸಲು ಮುಂದೆ ಇದ್ದ ವ್ಯಕ್ತಿಗಳೆಲ್ಲ ರಕ್ತದ ಮಡುವಿನಲ್ಲಿ ಸತ್ತು ಬೀಳುತ್ತಿದ್ದರು. ಸಾವು, ರಕ್ತ ಎಂದರೆ ಭಯ ಆಗುತ್ತಿದ್ದ ನಂದಿನಿ ತನ್ನೆದುರು ಸತ್ತು ಬಿದ್ದಿದ್ದ ಜನಗಳ ರಾಶಿ ಕಂಡು ತಲೆ ತಿರುಗಿದಂತಾಗಿ ದತ್ತು ತೋಳಲ್ಲಿಯೇ ಜ್ಞಾನ ತಪ್ಪಿ ಬಿದ್ದಿದ್ದಳು. ಹೆಣ್ಣು ಮಕ್ಕಳೆಂದರೆ ಯಾಕೋ ಅಸಹ್ಯ ಪಡುತ್ತಿದ್ದ ದತ್ತು ಅವಳನ್ನು ಗೊಂಬೆಯಂತೆಯೇ ಹಿಡಿದು ಇಡೀ ಹೋಟೆಲ್ ಮಾರಣ ಹೋಮ ಮಾಡಿ ಅವಳನ್ನು ತೋಳಲ್ಲೇ ಎತ್ತು ಹೋಗಿದ್ದ. ಅವನು ಬರುತ್ತಿದ್ದನ್ನು ಕಂಡ ಬಾಡಿಗಾರ್ಡ್ ಕಾರ್ ರೆಡಿ ಮಾಡಿ ನಿಂತರೆ ಆಕೆಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಯಾವುದೇ ಕಾರ್ಡ್ ಜೊತೆಯಲ್ಲಿ ಪಡೆಯದೆ ಎಲ್ಲರನ್ನೂ ಪ್ಯಾಲೇಸ್ಗೆ ಕಳುಹಿಸಿ ಕಾರ್ನಲ್ಲೇ ಸಾಗಿದ್ದ. ಮನೆಯಲ್ಲಿ ಮಗನ ಫೋನ್ ಬಂದ ಕೂಡಲೇ ಅವನೊಟ್ಟಿಗೆ ಮಾತನಾಡಿದ್ದ ಅಮಲಾರವರು ನಗುತ್ತಾ ದೇವರಿಗೆ ಕೈ ಮುಗಿದು ಅವರು ಸ್ವರ ರೂಮ್ಗೆ ಹೋಗಿದ್ದರು. ನಂದಿನಿ ಕಣ್ಣು ನಸುಕಾಗಿ ತೆರೆಯಲು ಪೂರ್ತಿ ಕನ್ನಡಿಯಂತೆ ಬಿಳುಪು ತುಂಬಿದ್ದ ರೂಮ್ನ ಗೋಡೆಗಳು ಕಾಣಿಸಿದ್ದವು. ಅವಳಿಗೆ ಹೋಟೆಲ್ನಲ್ಲಿ ನಡೆದ ಗುಂಡಿನ ದಾಳಿ ನೆನಪಾಗಿತ್ತು. ಕ್ಷಣಕಾಲ ಎಲ್ಲಿ ತಾನಿಗೂ ಒಂದು ಗುಂಡು ತಾಗಿ ತಾನು ಸ್ವರ್ಗಕ್ಕೆ ಬಂದಿರುವೆನೋ ಎಂದುಕೊಂಡಿದ್ದಳು. ಕಣ್ಣರಳಿಸಿ ಇಡೀ ರೂಮ್ ನೋಡಿದ್ದಳು. ಇಲ್ಲ, ಭೂಮಿಲೇ ಇದ್ದಾಳೆ ಎಂದು ತಿಳಿಸಲು ಕೈಗೆ ಹಾಕಿದ್ದ ಸಲೀನ್ ತಿಳಿಸಿತ್ತು. ಅಷ್ಟರಲ್ಲಿ ರೂಮ್ ಬಾಗಿಲು ಮೆಲುವಾಗಿ ತೆರೆಯಿತು. ಯಾರೆಂದು ನೋಡಿದ್ದರೆ ಅದು ದತ್ತು. ತುಂಬ ವಿನಯದಿಂದಲೇ ಹೇಳಿದ್ದ, ಓ, ಎಚ್ಚರ ಆಯ್ತಾ, ಹೇಗಿದ್ದೀಯಾ, ಆರಾಮ ಎಂದು ಕೇಳಿ ಅವಳ ಬಳಿ ಬಂದು ಪಲ್ಸ್ ಹಿಡಿದು ಚೆಕ್ ಮಾಡಿ ಮತ್ತೆ ಪ್ರೊಫೆಷನಲ್ ಡಾಕ್ಟರ್ ರೀತಿ ನವ್ ಯುವರ್ ಆಲ್ ರೈಟ್ ಎಂದು ಅಲ್ಲೇ ಟೇಬಲ್ ಮೇಲಿದ್ದ ಫುಡ್ ಕವರ್ ಅವಳ ಕೈಗೆ ನೀಡಿದ್ದ. ಅವನ ನಡವಳಿಕೆ, ಮುಖಭಾವ ಗಮನಿಸುತ್ತಿದ್ದ ನಂದಿನಿ, ಇಲ್ಲ, ಇವನೇನು ಡಾಕ್ಟರಾ ಅಂತ ಡಾಕ್ಟರ್ ಥರಾನೇ ಆಡ್ತಾನೆ ಎಂದು ಕೊಂಕಿಸುತ್ತಾ ಅವನನ್ನು ನೋಡಿದ್ದಳು. ಆಕೆಗೆ ನಿನ್ನೆ ನಡೆದ ಘಟನೆ ಕಣ್ಣು ಕಟ್ಟಿ ಬಂದಿತ್ತು. ಆದರೆ ಆಕೆ ಮೊದಲ ಬಾರಿಗೆ ದತ್ತು ಯಾರನ್ನೋ ಕೊಲೆ ಮಾಡಿದಾಗ ಅವನ ಮೇಲೆ ಬಂದಿದ್ದ ಸಿಟ್ಟು ಈ ಬಾರಿ ಬಂದಿರಲಿಲ್ಲ. ಅವನು ಮಾಡಿದ್ದ ಕೆಲಸ ಸರಿ ಎನ್ನಿಸುವ ಗರ್ವ ಅವಳಿಗಿತ್ತು. ಚೇತು ಹೇಳಿದ್ದ ಮಾತಿನ ಅರ್ಥ ಇದೇ ಏನೋ ಅಲ್ವಾ? ಹಾಗಾಗಿಯೇ ಸ್ವಲ್ಪ ಶಾಂತವಾಗಿಯೇ ಅವನನ್ನು ಕೇಳಿದ್ದರು. ಅದೆಲ್ಲ ಸರಿ, ನಾವ್ಯಾಕಿಲ್ಲಿಗೆ ಬಂದೋ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಅಲ್ಲೇ ಯಾವುದೋ ಡಾಕ್ಯುಮೆಂಟ್ ಚೆಕ್ ಮಾಡ್ತಿದ್ದ ದತ್ತು ನೋಡುತ್ತಾ ಮತ್ತೆ ಕೇಳಿದ್ದಳು, ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ, ನಾವಿಬ್ರು ಇದೆಲ್ಲಿಗೆ ಅಂತ ಬಂದಿದ್ದೀವಿ ಅಂದ್ಲು. ಅವಳ ಮಾತು ಕೇಳಿಸಿತು. ಅವಳ ಕಡೆ ತಿರುಗದೇ ಹೇಳಿದ್ದ, ಅದೆಲ್ಲ ಆಮೇಲೆ ಹೇಳ್ತೀನಿ, ಇವಾಗ ಕೈಯಲ್ಲಿರೋ ಊಟ ಖಾಲಿ ಮಾಡು ಎಂದ. ಅವನು ಹೇಳಿದ್ದ ಅಷ್ಟೂ ಮಾತನ್ನು ಅವನದೇ ಶೈಲಿಯಲ್ಲಿ ಅಣಕಿಸುತ್ತಾ ಕೈಲಿದ್ದ ಊಟದ ಪಾರ್ಸಲ್ ಬಿಚ್ಚಲು ಪ್ರಯತ್ನಿಸಿದ್ದರೆ ಕೈಗೆ ಸೂಜಿ ಜೋರಾಗಿ ಚುಚ್ಚಿತ್ತು. ಕೈಲಿದ್ದ ಪ್ಯಾಕೆಟ್ ಕೆಳಗೆ ಬಿದ್ದಿತ್ತು. ಆಕೆ ಅಮ್ಮ ಎಂದು ಕಿರ್ಚಿದ್ದಳು. ಅದನ್ನು ಗಮನಿಸಿದ ದತ್ತು ಫೈಲ್ ಇಟ್ಟು, ಡೋಂಟ್ ವರಿ, ಬಿ ಕಾಮ್ ಎನ್ನುತ್ತಾ ಕೆಳಗೆ ಬಿದ್ದಿದ್ದ ಪಾಕೆಟ್ ಅವಳ ಕೈಗೆ ನೀಡಿ ಮುಚ್ಚುಳ ತೆರೆದು ಅವಳ ಕೈಗೆ ನೀಡುತ್ತಾ, ತಿಂತೀಯಾ ಇಲ್ಲ ತಿನ್ನಿಸ್ಬೇಕಾ ಎಂದಿದ್ದ. ಈ ಮಾತಂತೂ ನಂದಿನಿಗೆ ಅವಳ ಕಿವಿಯೇ ನಂಬಲಾಗದಂತೆ ಅನಿಸುತ್ತಿತ್ತು. ನಂದಿನಿಗೆ ದತ್ತುವಿನ ಈ ವಿಚಿತ್ರ ನಡವಳಿಕೆ ಕಂಡು ಆಶ್ಚರ್ಯವಂತೂ ಆಗಿತ್ತು. ಅವನನ್ನೇ ನೋಡುತ್ತಿದ್ದಳು. ಅವಳು ಅವನನ್ನು ಕಂಡಾಗಿನಿಂದ ಈ ರೀತಿ ನಡೆದುಕೊಳ್ಳುತ್ತಿರುವುದು ಇದೇ ಮೊದಲ ಬಾರಿಗೆ. ಹಾಗಾಗಿ ಸ್ವಲ್ಪ ಆಶ್ಚರ್ಯ ಹೆಚ್ಚೇ ಆಗಿತ್ತು. ಹೇಗೋ ಊಟ ಮುಗಿಸಿ ನಂದಿನಿ ಮತ್ತೆ ದತ್ತು ಬಳಿ ಅದೇ ಪ್ರಶ್ನೆ ಶುರು ಮಾಡಿದ್ದಳು, ನಾವು ಎಲ್ಲಿದ್ದೀವಿ ಇವಾಗ, ಇಲ್ಲಿಗೆ ಯಾಕೆ ಬಂದೋ ಎಂದು. ಆದರೆ ದತ್ತು ಮಾತ್ರ ಏನೂ ಉತ್ತರ ನೀಡದಿದ್ದುದು ನಂದಿನಿಯಲ್ಲಿದ್ದ ಕೋಪವನ್ನು ಕೆಣಕಿತ್ತು. ಆಕೆ ಸ್ವಲ್ಪ ಜೋರಾಗಿಯೇ ಕೇಳಿದ್ದಳು,
ಏ ಗುಂಡಾ, ನಿನ್ನನ್ನು ಕೇಳ್ತಿರೋದು ನಾನು, ಇಲ್ಲಿಗೆ ಬಂದಿರೋದಾದರೂ ಯಾಕೆ ಎಂದಳು. ಅವಳ ದನಿಗೆ ಮೆಲುವಾಗಿ ತಿರುಗಿ ಅವಳ ಕಡೆ ನೋಡುತ್ತಾ, ಇದು ನಮ್ಮ ಗೆಸ್ಟ್ ಹೌಸ್. ಸಿಟಿಯಿಂದ 200 ಕಿಲೋಮೀಟರ್ ದೂರ ಇದ್ದೀವಿ. ನೀನು ಸದ್ಯ ಮಲಗು. ನೀನು ತುಂಬ ಪ್ಯಾನಿಕ್ ಆಗಿದ್ದೆ. ಹಾಗಾಗಿ ಆ ಘಟನೆ ನಡೆದ ಸ್ಥಳದಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದೆ. ಮತ್ತೆ ತುಂಬ ಏಟಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಮನೆಗೆ ಕರ್ಕೊಂಡೋದ್ರೆ ಅಮ್ಮ ಗಾಬರಿ ಆಗ್ತಾರೆ. ಹಾಸ್ಪಿಟಲಲ್ಲಿದ್ದರೆ ನಿನಗೆ ಸೇಫ್ ಅಲ್ಲ. ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದೆ. ನೀನು ಚಿಂತೆ ಮಾಡಬೇಡ, ಮಲಗು. ನಾಳೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಎಂದಿದ್ದ. ಏನು, ನಾಳೆನಾ? ನಾಳೆ ತನಕ ನಾನು ಇಲ್ಲಿ, ಅದು ನಿನ್ನ ಜೊತೆ? ಇಲ್ಲ, ಇವಾಗಲೇ ಹೋಗೋಣ. ನಾನು ಚೆನ್ನಾಗಿದ್ದೀನಿ ನೋಡಿಲ್ಲಿ ಎಂದೆದ್ದು ಏಳಲು ಪ್ರಯತ್ನಿಸಿದಾಗ ಅವಳ ಹೊಟ್ಟೆ ಭಾಗ ಜೋರಾಗಿ ನೋವಾಗಿತ್ತು. ಅವಳಿಗೆ ಡೇವಿಡ್ ಜಾಡಿಸಿ ಒದ್ದೆದ್ದು ನೆನಪಾಗಿತ್ತು. ನೋವಿಂದ ಕಣ್ಣು ತುಂಬಿ ಬಂದಿತ್ತು. ಅವಳ ಮಾತು ಕೇಳಿದ್ದ ದತ್ತು, ಇಲ್ಲ, ಆಗಲೇ ಟೈಮ್ ಮಧ್ಯರಾತ್ರಿ. ಯಾವಾಗ ಹೋದರೆ ಅಮ್ಮ ಮತ್ತಷ್ಟು ಗಾಬರಿ ಆಗ್ತಾರೆ. ಹೋಗೋಕ್ಕೂ ಆಗಲ್ಲ. ಹಾಗಾಗಿ ನೀನು ಮಲಗು, ನಾಳೆ ಹೋಗುವ. ನೀನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನಿದ್ದೀನಿ, ನೀನು ಸೇಫ್ ಎಂದಿದ್ದ. ನೋವಲ್ಲಿಯೂ ಅವಳು ಗೊಣಗುತ್ತಾ ಕುಳಿತಳು. ನೀನಿರೋದೇ ನನಗೆ ದೊಡ್ಡ ಚಿಂತೆ ಅಂತ. ಅವನು ಒಮ್ಮೆ ಅವಳ ಕಡೆ ವಕ್ರವಾಗಿ ನೋಡಿದ್ದ. ಅಷ್ಟೇ. ನಂದಿನಿ ಚುಪ್. ಅವಳನ್ನು ಚೂಪಾಗಿ ನೋಡುತ್ತಾ, ನಿನಗೆ ಇಲ್ಲಿಗಿಂತ ಸೇಫ್ ಪ್ಲೇಸ್ ಬೇರೆ ಎಲ್ಲೂ ಇಲ್ಲ. ನೀವು ಮಲಗು ಎಂದಿದ್ದ. ಅಷ್ಟರಲ್ಲಿ ಅವಳಿಗೆ ಅರ್ಥವಾಗಿತ್ತು, ಮುಂದೆ ಏನು ಮಾತನಾಡಿದರೂ ಪ್ರಯೋಜನ ಇಲ್ಲ ಎಂದು. ಹಾಸಿಗೆ ಮೇಲೆ ಮಲಗಲು ಹೋಗದಾಗ ದತ್ತು ಕೂಡ ಅಲ್ಲೇ ಇದ್ದ ಸೋಫಾ ಮೇಲೆ ಮಲಗಲು ತಯಾರಾದ. ಮತ್ತೆ ಚೀರುತ್ತಾ, ನೀನು ಯಾಕಿಲ್ಲಿ ಮಲಗ್ತಿರೋದು ಅಂದ್ಲು. ಅವನು ಮಾತ್ರ ಯಾವುದೇ ಭಾವನೆ ಇಲ್ಲದೆ, ಈ ಗೆಸ್ಟ್ ಹೌಸಲ್ಲಿ ಇರೋದು ಒಂದೇ ರೂಮ್, ಸೊ ಅದಕ್ಕೆ ಅಂದ. ರೂಮ್ ಒಂದೇ ಆದರೆ ಹಾಲಲ್ಲಿ ಮಲಗಬಹುದು ತಾನೇ ಎಂದಳು ಆಕೆಯು ಉತ್ತರಿಸುತ್ತಾ. ಸಾರಿ, ಅಲ್ಲಿ AC ಇಲ್ಲ, ಹಾಗಾಗಿ ಇಲ್ಲೇ ಮಲಗಬೇಕು ಅಂದಿದ್ದ. AC ಇಲ್ಲದೆ ನನಗೆ ಮಲಗೋಕೆ ಬರುತ್ತೆ. ನಾನು ಹಾಲಲ್ಲೇ ಮಲಗ್ತೀನಿ, ನೀನು ಇಲ್ಲೇ ಮಲಗು ಎಂದಳು ನಂದಿನಿ. ಬೇಡ, ನಿನಗೆ ಅಲ್ಲಿ ಮಲಗೋಕೆ ಆಗಲ್ಲ. ಜೊತೆಗೆ ನಾನು ನಿನಗೆ ಬಾಟಲ್ ಕೂಡ ಹಾಕಿದ್ದೀನಿ. ಹೇಗೋ ಹೋಗ್ತೀಯಾ ಅನ್ನುತ್ತಾ ಸೋಫಾದ ಮೇಲೆ ಕಣ್ಮುಚ್ಚಿ ಮಲಗಿದ್ದ. ಅಯ್ಯೋ, ಏನು ನೀನು ಹಾಕಿದ್ದ ಇದು? ನೀನು ಏನೇನು ಇಂಜೆಕ್ಟ್ ಮಾಡಿದ್ದೀಯೋ ಹೇಳು ನನಗೆ. ನೀನೇನು ಡಾಕ್ಟರಾ? ಯಾರಿಗೇನು ಬೇಕಾದರೂ ಚುಚ್ಚೋಕೆ? ಅದೇ ನಿನ್ನ ಪಿಸ್ತೂಲು ಅಂದ್ಕೊಂಡಿದ್ಯಾ ಹೇಗೆ? ದೊಡ್ಡ ದೊಡ್ಡ ಗುಂಡಾಗಳ ಥರ ಡಾಕ್ಟರಲ್ಲ ನೀನು, ದೊಡ್ಡ ಗುಂಡ ಅಂದಿದ್ದಳು. ಅವನು ಕಣ್ಣು ಬಿಡದೆ ಹೇಳಿದ್ದ, ನೀನು ಎಚ್ಚರ ಆಗಿಲ್ಲ ಅಂದಿದ್ರೆ ನಾನು ಗುಂಡ ಆಗ್ತಿದ್ನೇನೋ, ಆದರೆ ಎಚ್ಚರ ಆಗಿದ್ದೀಯಲ್ವಾ, ಇವಾಗ ಡಾಕ್ಟರ್ ಅನ್ಕೋಬೋದು ನೀನು ಎಂದರೆ ಆಕೆಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಸಿಟ್ಟಂತೂ ಬಂತು. ಆಕೆ, ಏನು ನೀನು ನನ್ನ ಟ್ರಯಲ್ ರ್ಯಾಟ್ ಅಂದ್ಕೊಂಡಿದ್ಯಾ ಹೇಗೆ? ಅವನು ಮಾತ್ರ ಮೊದಲಷ್ಟೇ ತಾಳ್ಮೆಯಿಂದ, ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ದೀಯಾ ಅದೇ ಆಗ್ತೀಯಾ ನೀನಷ್ಟೇ ಎಂದಿದ್ದ. ನಂದಿನಿ ಅವನ ಮಾತು ಕಿರಿಕಿರಿಯಾಗಿತ್ತು. ಹಾಗಾಗಿ ಬಾಟಲ್ ನೇತು ಹಾಕಿದ್ದ ಸ್ಟ್ಯಾಂಡ್ ಹಿಡಿದು ಮತ್ತೊಮ್ಮೆ ಕೈಯನ್ನು ಹೊಟ್ಟೆ ಮೇಲೆ ಇಟ್ಟುಕೊಂಡು, ನೀನು ಹೇಗಾದರೂ ಇರು, ನಾನು ಆಚೆ ಹೋಗಿ ಮಲಗ್ತೀನಿ ಎಂದು ಹೆಜ್ಜೆ ಮುಂದೆ ಇಟ್ಟಳು. ಅಷ್ಟರಲ್ಲಿ ಕಣ್ಣು ತೆರೆಯದೇ ಹೇಳಿದ್ದ, ನನ್ನ ಬಾಡಿಗಾರ್ಡ್ಸ್ ರಾತ್ರಿ ಇಡೀ ಹಾಲ್ನಲ್ಲಿ ಓಡಾಡ್ತಾ ಇರ್ತಾರೆ, ಪರವಾಗಿಲ್ಲ ಅಂದರೆ ಹೋಗ್ಬೋದು ಎಂದ. ಅವಳ ಕಿರಿಕಿರಿ ಕೋಪವಾಗಿತ್ತು. ಆದರೆ ಏನೂ ಮಾಡಲು ಆಗಲಿಲ್ಲ. ಸುಮ್ಮನೆ ತನ್ನ ಹಾಸಿಗೆ ಮೇಲೇರಿ ತಲೆಯೂರಿದಳು. ಅದನ್ನು ಗಮನಿಸಿದ್ದ ಡೆವಿಲ್ನಂತಿದ್ದ ದತ್ತು ತುಟಿಯಂಚಲ್ಲಿ ನಗು ಬಂದಿತ್ತು. ನಂದಿನಿ ಮಾತ್ರ ಗೊಣಗುತ್ತಾ ಮಲಗಿದ್ದಳು. ಆದರೆ ಆಕೆಗೆ ನಿದ್ದೆ ಮಾತ್ರ ಬರಲಿಲ್ಲ. ಸಂಜೆ ಹೋಟೆಲ್ನಲ್ಲಿ ನಡೆದ ಘಟನೆ ಅವಳ ಕಣ್ಣ ಮುಂದೆ ಪಿಕ್ಚರ್ ರೀತಿ ಸಾಗುತ್ತಿದ್ದರೆ ಅವಳ ಮನಸ್ಸು ಚಿಂತೆಯಲ್ಲಿ ಹೈರಾಣಾಗಿತ್ತು. ತಿಳಿಯದೆ ಕಣ್ಣುಗಳಲ್ಲಿ ಹನಿಗಳು ಜಾರಿದ್ದವು. ನಿದ್ದೆ ಬರದೆ ಇತ್ತ ಒದ್ದಾಡಲು ಆಗದೆ ಕಷ್ಟಪಡುತ್ತಿದ್ದಳು. ಕತೆ ಮುಂದುವರೆಯುವುದು. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ವಿಮರ್ಶೆಗಾಗಿ ಕಮೆಂಟ್ ಮಾಡಿ.